ಇನ್ನು ವಿಚಾರದಲ್ಲಿ ಸಿಟಿ ರವಿಯವರು ಕೂಡ ಮಾತನಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅವರು ಕಾಂಗ್ರೆಸ್ನಲ್ಲಿರುವಂತ ಈಗ ಸಚಿವರ ವಿಚಾರದಲ್ಲಿ? ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಬಿಜೆಪಿ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದೆ. ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಇಡಿ ಬಿ ರಿಪೋರ್ಟ್ ಅನ್ನ ಕೂಡ ಹಾಕಿಲ್ಲ, ಭ್ರಷ್ಟಾಚಾರದ ಕಳಂಕಿತರನ್ನ ಮಂತ್ರಿ ಮಾಡಿರುವುದು ಸರ್ಕಾರದ ವೈಫಲ್ಯ. ಸಿದ್ದರಾಮಯ್ಯ ಪ್ರಮಾಣ ವಚನಕ್ಕೆ ಹೋಗದೆ ಬೇಸರವನ್ನ ತೋರಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರೇ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಜುಗರ ರೀತಿಯಲ್ಲಿ ಧಿಕ್ಕಾರದ ಪ್ರದರ್ಶನ ಆಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಹಣ ಆ ಸಮುದಾಯದ ಗಂಗಾ ಕಲ್ಯಾಣಕ್ಕೆ, ಸ್ವಯಂ ಉದ್ಯೋಗ ಯೋಜನೆಗೆ, ವಾಹನ ಖರೀದಿಗೆ, ಹೀಗೆ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಬಳಕೆಯಾಗಬೇಕಾದ ಹಣ ಕಾರ್ ಶೋರೂಮಿಗೆ ಟ್ರಾನ್ಸ್ಫರ್ ಆಯಿತು, ಐಷಾರಾಮಿ ಕಾರ್ ಖರೀದಿ ಮಾಡಲಿಕ್ಕೆ, ಜ್ಯುವೆಲ್ಲರಿ ಶಾಪಿಗೆ ಟ್ರಾನ್ಸ್ಫರ್ ಆಯಿತು, ಮಂತ್ರಿ ದಲ್ಲಾಳಿಗಳು ಮತ್ತು ಅಧಿಕಾರಿಗಳ ಹೆಂಡ್ರಿಗೆ ಒಡವೆ ಖರೀದಿಗೆ, ವೈನ್ ಶಾಪು ಮತ್ತು ಬಾರ್ಗಳಿಗೆ ಹಣ ವರ್ಗಾವಣೆ ಆಯಿತು. ಚುನಾವಣೆಯಲ್ಲಿ ಲಿಕ್ಕರ್ ಹಂಚೋದಕ್ಕೋಸ್ಕರ ಹಣ ವರ್ಗಾವಣೆ ಆಯಿತು. ಇಂಥ ಗಂಭೀರ ಆರೋಪವನ್ನು ಹೊತ್ತಂಥ ನಾಗೇಂದ್ರ ಅವರಿಗೆ ಕೋರ್ಟು ಕ್ಲೀನ್ ಚಿಟ್ ಕೊಟ್ಟಿಲ್ಲ, CBI ಬಿ ರಿಪೋರ್ಟ್ ಹಾಕಿಲ್ಲ, ಇಡಿ ಬಿ ರಿಪೋರ್ಟ್ ಹಾಕಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲಿಗೆ ಹೋದಂಥ ವ್ಯಕ್ತಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದ್ರ ಮೂಲಕ ಭ್ರಷ್ಟಾಚಾರದ ಬೆಂಬಲ